ಎಲ್ಲ ಕನ್ನಡ ಕುಲಕೋಟಿಗಳಿಗೆ ಎಸ್ ಸ್ಟೋರೀಸ್ ಚಾನೆಲ್ ಕಡೆಯಿಂದ ತುಂಬು ಹೃದಯದ ನಮಸ್ಕಾರಗಳು. ರೈತ ಭಾರತದ ಬೆನ್ನೆಲುಬು, ರೈತ ಬೆಳೆದರೆ ನಮಗೆಲ್ಲ ಅನ್ನ ಎಂದು ಬರೀ ಬಾಯಿ ಮಾತಿನಲ್ಲಿ ಹೇಳಿ ರೈತನ ಮಗನಿಗೆ ನಾವು ಹೆಣ್ಣು ಕೊಡುವುದಿಲ್ಲ ಎಂದು ಹೇಳುವ ಕೆಲವು ಜನ ಹೆಣ್ಣು ಎತ್ತವರಿಗೆ ಮತ್ತು ಹೆಣ್ಣು ಮಕ್ಕಳಿಗೆ ಇವತ್ತಿನ ನನ್ನ ಈ ವಿಡಿಯೋ ಅರ್ಪಣೆ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟವಾಗುತ್ತದೆ ಅವರು ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ರೈತನ ಮಕ್ಕಳು ಎಂದರೆ ಈ ಹೆಣ್ಣು ಎತ್ತವರಿಗೆ ಏನೋ ಅಸಡ್ಡೆ. ಇವತ್ತು ಪ್ರತಿ ಹಳ್ಳಿಗಳಲ್ಲೂ ಮದುವೆ ವಯಸ್ಸಿಗೆ ಬಂದಿರುವ ನೂರಾರು ಮಂದಿ ಹುಡುಗರು ಹೆಣ್ಣು ಮಕ್ಕಳನ್ನು ಮದುವೆಯಕ್ಕಾಗಿ ಹುಡುಕಿ ಕಂಗಾಲಾಗಿದ್ದಾರೆ. ಇವತ್ತು ಯಾರ ಮನೆಗೆ ಹೋಗಿ ಹೆಣ್ಣು ಕೇಳಿದರೂ ಹುಡುಗ ಗೌರ್ಮೆಂಟ್ ಜಾಬ್ ನಲ್ಲಿರಬೇಕು, ಇಲ್ಲ ದೊಡ್ಡ ಕಂಪನಿಯ ಕೆಲಸ ಮಾಡುತ್ತಾ ಬೆಂಗಳೂರಿನಂತ ದೊಡ್ಡ ಸಿಟಿಯಲ್ಲಿದ್ದು ಕೈ ತುಂಬಾ ಸಂಬಳ ತೆಗೆದುಕೊಳ್ಳಬೇಕು ಎನ್ನುವ ಮನಸ್ಥಿತಿಗೆ ಹೆಣ್ಣು ಎತ್ತವರು ಬಂದು ಬಿಟ್ಟಿದ್ದಾರೆ. ಯಾಕೆ ರೈತಾಪಿ ಹುಡುಗರಿಗೆ ತಾನು ಮದುವೆಯಾಗುವ ಹುಡುಗಿಯನ್ನು ಸಾಕುವ ಯೋಗ್ಯತೆ ಇರುವುದಿಲ್ಲವಾ? ಇವತ್ತು ಲಕ್ಷಾಂತರ ಜನರು ವ್ಯವಸಾಯ ಮಾಡೋದನ್ನು ಬಿಟ್ಟು ಸಿಟಿಯಲ್ಲಿ ಹೋಗಿ ದುಡಿಮೆ ಮಾಡುತ್ತಿದ್ದಾರೆ. ಉಳಿದ ಅಲ್ಪ ಸ್ವಲ್ಪ ರೈತರ ಮಕ್ಕಳುಗಳು ಸಹ ವ್ಯವಸಾಯವನ್ನು ಬಿಟ್ಟು ಬೇರೆ ಉದ್ಯೋಗದಲ್ಲಿ ತೊಡಗಿಕೊಂಡರೆ ನಾವೆಲ್ಲ ಹೊಟ್ಟೆಗೆ ಏನು ತಿನ್ನಬೇಕು ಹೇಳಿ? ಒಬ್ಬ ರೈತ ನೂರಾರು ಜನಕ್ಕೆ ಅನ್ನ ಕೊಡಬಲ್ಲ, ಆದರೆ ಆತ ಒಬ್ಬ ರೈತ ಅಂತ ಗೊತ್ತಾದರೆ ಹೆಣ್ಣು ಕೊಡುವುದಿಲ್ಲ ಎನ್ನುವ ಈ ಜನಗಳಿಗೆ ಒಂದು ಕಿವಿ ಮಾತು. ಇಂದಿನ ಯಾವುದೇ ಸರ್ಕಾರಿ ಕೆಲಸಗಳಾಗಲಿ ಮತ್ತು ಕಂಪನಿ ಕೆಲಸಗಳಾಗಲಿ ತಿಂಗಳ ಪೂರ್ತಿ ಕೆಲಸ ಮಾಡಿ ಕೊನೆಯಲ್ಲಿ ಅವರು ಕೊಡುವ ಸ್ಯಾಲರಿಗೆ ಕೈ ಚಾಚಬೇಕು. ಆದರೆ ರೈತನ ಜೀವನ ಆಗಲ್ಲ. ಒಂದು ಸಾರಿ ಬಿತ್ತನೆ ಮಾಡಿ ಒಳ್ಳೆಯ ಬೆಳೆ ಬಂದರೆ ವರ್ಷಕ್ಕೆ 15ರಿಂದ 20 ಲಕ್ಷದವರೆಗೂ ರೈತರು ದುಡಿಯುತ್ತಾರೆ. ಇದು ಯಾವ ಸರ್ಕಾರಿ ಕೆಲಸ ಮಾಡುವ ಮತ್ತು ಕಂಪನಿ ಕೆಲಸ ಮಾಡುವ ಉದ್ಯೋಗಿಗಳಿಗೆ ಇಷ್ಟು ಮೊತ್ತದ ಹಣ ಒಂದೇ ಸಲ ಸಿಗುವುದಿಲ್ಲ. ರೈತನ ಮಕ್ಕಳು ಪ್ರಾಮಾಣಿಕವಾಗಿ ಇರುತ್ತಾರೆ, ಒಳ್ಳೆಯ ವ್ಯಕ್ತಿತ್ವನೂ ಇರುತ್ತದೆ, ಜೊತೆಗೆ ಕಷ್ಟ ಸುಖವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿರುತ್ತಾರೆ. ಇವತ್ತು 1 ಎಕರೆ ಭೂಮಿ ಇರುವಂತ ರೈತ ಕೋಟಿ ರೂಪಾಯಿ ಒಡೆಯ. ಯಾಕೆಂದ್ರೆ ಭೂಮಿಗೆ ಅಷ್ಟೊಂದು ಬೆಲೆ ಇದೆ. ರೈತ ಬೆಳೆದ ದವಸ ಧಾನ್ಯ ತರಕಾರಿಗಳು ಮಾತ್ರ ನಿಮಗೆ ಬೇಕು. ಆದರೆ ರೈತನ ಮಗನಿಗೆ ಹೆಣ್ಣು ಕೊಡುವುದು ಬೇಡ ಎನ್ನುವ ಧೋರಣೆ ಎಷ್ಟು ಸರಿ? ನಿಮಗೆ ಗೊತ್ತಿರಲಿ, ಸರ್ಕಾರಿ ಕೆಲಸ ಕಂಪನಿ ಕೆಲಸದಲ್ಲಿ ಇರುವವನು ಕೈ ತುಂಬಾ ಹಣ ಸಂಪಾದಿಸುತ್ತಾನೆ ಅಂತ ಹೆಣ್ಣು ಕೊಟ್ಟು ಮದುವೆ ಮಾಡಿ ಕೊಡುತ್ತೀರಾ? ಆದರೆ ಅದೆಷ್ಟು ಜನ ಹುಡುಗಿಯರು ಈ ರೀತಿ ಮದುವೆಯಾದ ಮೇಲೆ ಸುಖವಾಗಿದ್ದಾರೆ ತಿಳಿಸಿ. ಇಲ್ಲಿ ಸ್ವಲ್ಪ ಗಮನಿಸಿ. ಇಲ್ಲಿ ಹೆಚ್ಚಿನ ಕೇಸುಗಳು ವರದಕ್ಷಿಣೆ ಕಿರುಕುಳ, ಗಂಡ ಕುಡಿದು ಬಂದು ಒಡೆಯುವುದು, ಬೇರೆ ಹೆಣ್ಣಿನ ಸವಾಸ ಇವೆಲ್ಲ ಇರುವುದು. ನೀವು ಕೈ ತುಂಬಾ ಸಂಬಳ ಕೊಡುತ್ತಾನೆ ಎಂದು ನಿಮ್ಮ ಮಗಳನ್ನು ಕೊಟ್ಟು ಮದುವೆ ಮಾಡಿ ಕೊಟ್ಟಿರ್ತಿರಲ್ಲ, ಅಂತವರೇ ಇಂಥ ಕೃತ್ಯಗಳನ್ನ ಜಾಸ್ತಿ ಮಾಡುವುದು. ಇವತ್ತು ಅದೆಷ್ಟೋ ಡ್ರೈವರ್ಸ್ ಕೇಸುಗಳು ಇಂಥವರಿಂದಲೇ ನಡೀತಾ ಇರುವುದು. ಆದರೆ ರೈತನ ಮಕ್ಕಳುಗಳು ಆಗಲ್ಲ. ಅವರು ತಾವಾಯಿತು ತಮ್ಮ ಕೆಲಸವಾಯಿತು ಎಂದು ನೋಡಿಕೊಳ್ಳುವುದರ ಜೊತೆಗೆ ಹೆಂಡತಿ ಮಕ್ಕಳು ಅಂದರೆ ತುಂಬಾ ಪ್ರೀತಿ ಮಾಡುತ್ತಾರೆ. ಯಾಕೆಂದರೆ ಅವರೆಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಬೆಳೆದು ಬಂದಿರುತ್ತಾರೆ. ಒಬ್ಬ ಯೋಧ ನಮ್ಮ ದೇಶಕ್ಕೆ ಹೇಗೆ ಮುಖ್ಯನೋ ಹಾಗೆ ಒಬ್ಬ ರೈತ ಕೂಡ ನಮಗೆ ತುಂಬಾ ಮುಖ್ಯನೇ. ರೈತರು ಬೆಳೆದ ಬೆಳೆಗಳಿಗೆ ಕೆಲವು ಸಲ ಕಡಿಮೆ ಬೆಲೆ ಸಿಕ್ಕಿರಬಹುದು, ಆದರೆ ರೈತನ ಹೆಂಡತಿ ಮಕ್ಕಳು ಹಸಿದು ಮಲಗಿರುವುದು ಇತಿಹಾಸದಲ್ಲೇ ಇಲ್ಲ. ನಿಮಗೆಲ್ಲ ಕೆಲವು ಘಟನೆಗಳು ನೆನಪಿರಬಹುದು. ಈರುಳ್ಳಿ ಬೆಲೆ ಇದ್ದಕ್ಕಿದ್ದಂತೆ ಗಗನಕ್ಕೆ ಏರಿ ಸಾವಿರಾರು ರೈತರು ದೊಡ್ಡ ಮಟ್ಟದ ಹಣವನ್ನು ಮಾಡಿದರು. ಟೊಮೆಟೊ ಹಣ್ಣು ಸಹ ಉತ್ತಮ ಬೆಲೆ ಬಂದು ಎಷ್ಟೋ ರೈತರು ಲಕ್ಷವನ್ನು ಒಂದೇ ವರ್ಷದಲ್ಲಿ ದುಡಿದರು. ಈ ಹಣ ಸರ್ಕಾರಿ ಕೆಲಸದವರೆಲ್ಲ ಖಾಸಗಿ ಕಂಪನಿಯವರೇ ಆಗಲಿ ಜೀವನ ಪೂರ್ತಿಯಾಗಿ ದುಡಿದರೂ ಆಗೋಲ್ಲ. ಇವತ್ತು ಎಷ್ಟೋ ಜನ ಸಿಟಿಯ ವ್ಯಾಮೋಹಕ್ಕೆ ಬಿದ್ದು ಸಿಟಿಯ ಹುಡುಗನಿಗೆ ತಮ್ಮ ಮಗಳನ್ನು ಕೊಟ್ಟು ಮದುವೆ ಮಾಡಿ ಕೊನೆಗೆ ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿದ್ದಾರೆ. ನೀವು ಹೀಗೆ ಇವನು ರೈತನ ಮಗ ಎಂದು ಹೆಣ್ಣು ಕೊಡದೇ ಇದ್ದರೆ ಮುಂದೊಂದು ದಿನ ರೈತನ ಸಂತತಿಯೇ ನಾಶವಾಗಿ ದವಸ ಧಾನ್ಯಗಳ ತರಕಾರಿ ಬೆಲೆಗಳೆಲ್ಲ ಗಗನಕ್ಕೆ ಹೋದಾಗ ಗೊತ್ತಾಗುತ್ತದೆ ಹೊಟ್ಟೆಯ ಹಸಿವಿಗೆ ದುಡ್ಡು ತಿನ್ನುವುದಕ್ಕೆ ಆಗುವುದಿಲ್ಲ ಎಂದು. ಇಲ್ಲಿ ನಮ್ಮ ಸರ್ಕಾರದವರು ಸಹ ರೈತರು ಮತ್ತು ರೈತನ ಮಕ್ಕಳ ಬಗ್ಗೆ ವಿಶೇಷ ಕಾಳಜಿ ಮಾಡಿ ಅವರಿಗೆ ಅವರ ಬೆಳೆಗಳಿಗೆ ಒಂದು ನಿರ್ದಿಷ್ಟ ಬೆಲೆಯನ್ನು ಘೋಷಿಸಿ ಸರ್ಕಾರಿ ಕೆಲಸದಾರರಿಗೆ ಸಿಗುವ ಕೆಲವು ಸೌಲಭ್ಯಗಳನ್ನು ಸಹ ದೊರಕಿಸಿಕೊಡಬೇಕು. ರೈತರು ಸಹ ನಮ್ಮ ದೇಶದ ಬೆನ್ನೆಲುಬು ಎನ್ನುವುದನ್ನು ಸರ್ಕಾರ ಮರೆಯಬಾರದು. ಈ ರೈತ ಹುಡುಗ ಎನ್ನುವ ಅಸಡ್ಡೆ ಬೇಡ. ನಿಮ್ಮನ್ನು ತುಂಬಾ ಪ್ರೀತಿಸುವವರು, ತುಂಬಾ ಕಾಳಜಿ ಮಾಡುವವರು, ನಿಮ್ಮನ್ನು ಜೀವನ ಪರ್ಯಂತ ಚೆನ್ನಾಗಿ ನೋಡಿಕೊಳ್ಳುವವರು ಇವರೇ. ಆದುದರಿಂದ ಹುಡುಗ ಒಳ್ಳೆಯವನಾಗಿ ರೈತನೇ ಆಗಿದ್ದರೂ ಕಣ್ಣು ಮುಚ್ಚಿ ಮದುವೆಯಾಗಿ ನಿಮ್ಮ ಬಾಳು ಬಂಗಾರವಾಗುತ್ತದೆ. ನಿಮಗೆ ನೆನಪಿರಲಿ, ನಮ್ಮ ಹಳ್ಳಿಯಲ್ಲೇ ಇನ್ನೂ ಪ್ರೀತಿ, ಸ್ನೇಹ, ವಿಶ್ವಾಸ
ಅಪ್ಪ ಅಮ್ಮ ಅಣ್ಣ ಅತ್ತಿಗೆ ಅಜ್ಜಿ ತಾತ ಎನ್ನುವ ಸುಂದರ ಬಾಂಧವ್ಯ ಇನ್ನೂ ಇದೆ. ಈ ತುಂಬು ಕುಟುಂಬದಲ್ಲಿ ಹಳ್ಳಿಯ ಸುಂದರ ಪರಿಸರದಲ್ಲಿ ಬಾಳ್ವೆ ಮಾಡಲು ತುಂಬಾ ಚಂದ. ಸಿಟಿಯಲ್ಲಿ ಯಾವ ಸಂಬಂಧಗಳಿಗೂ ಬೆಲೆನೇ ಇಲ್ಲ. ಅಲ್ಲಿ ಎಲ್ಲ ದುಡ್ಡಿನ ಮೇಲೆ ಇರುತ್ತದೆ. ಬದುಕಿಗೆ ದುಡ್ಡು ಬೇಕೇ ಹೊರತು ದುಡ್ಡೇ ಬದುಕು ಆಗಬಾರದು. ನೆಮ್ಮದಿ ಆರೋಗ್ಯ ತುಂಬಿದ ಜೀವನ, ಒಳ್ಳೆಯ ಜೀವನ, ಹಳ್ಳಿಯ ಬದುಕೆ ಸುಂದರ. ಈಗ ನೀವೇ ಯೋಚಿಸಿ, ನಿರ್ಧಾರ ನಿಮಗೆ ಬಿಟ್ಟಿದ್ದು. ಸಿಟಿ ನೋಡುವುದಕ್ಕೆ ಚಂದ, ಹಳ್ಳಿ ಬಾಳುವುದಕ್ಕೆ ಚಂದ. ನಮ್ಮ ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿದ ನಿಮಗೆಲ್ಲ ತುಂಬು ಹೃದಯದ ಧನ್ಯವಾದಗಳು. ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ವಂದನೆಗಳು.